ಸ್ನೇಹಿತರೆ, ರಣಭೂಮಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಸಂಶೋಧನೆಗಳ ಪ್ರಕಾರ ಕನ್ನಡ ಭಾಷೆಗೆ 10,000 ವರ್ಷಗಳ ಇತಿಹಾಸ ಇದೆ ಎಂದು ಹೇಳಿದ್ದಾರೆ. ಪ್ರಾಚೀನ ಸುಮೇರಿಯನ್ ನಾಗರಿಕತೆ ಈಗಿನ ಇರಾಕ್ ದೇಶದಲ್ಲಿ 6,000 ವರ್ಷಗಳ ಹಿಂದೆ ಇತ್ತು. ಅಲ್ಲಿನ ಭಾಷೆ ಸುಮೇರ್ನಲ್ಲಿ 5, ಊರು, ಉರಿ ಮುಂತಾದ ಅನೇಕ ಕನ್ನಡ ಪದಗಳಿವೆ. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಅಮೆರಿಕ ಖಂಡದ ಮಾಯ ಮತ್ತು ಅಜೆಟಿಕ್ ನಾಗರಿಕತೆಗಳಲ್ಲಿ ಸ್ನೇಹಿತರೆ, ಕ್ರಿಸ್ತಪೂರ್ವ 6ನೇ ಶತಮಾನ ಅಂದರೆ 3100 ವರ್ಷಗಳ ಹಿಂದೆ ಈ ಜನಾಂಗ ಉಪಯೋಗಿಸುತ್ತಿದ್ದ ಭಾಷೆ ಅತ್ಯಂತ ಪುರಾತನ ಭಾಷೆ ಆಗಿದೆ. ಇವರ ಭಾಷೆಯಲ್ಲಿ ಕರ್ಮ, ಕಿಚ್ಚು, ಚುಚ್ಚು, ಕರ್ನಾಟ, ಕಚ್ಚು, ಕಹಿ, ಅಜ್ಜ, ತಾತ, ಪಗಡೆ ಆಟ, ಕೋಟೆ, ಪಾಪಸ್ ಕಳ್ಳಿ, ಪೆಟ್ಟಿಗೆ ಮುಂತಾದ ಅನೇಕ ಕನ್ನಡ ಪದಗಳಿವೆ. ಕನ್ನಡದ ಪ್ರಥಮ ರಾಷ್ಟ್ರ ಕವಿಗಳಾದ ಗೋವಿಂದ ಪೈ ಅವರು ಪ್ರಾಚೀನ ಗ್ರೀಕ್ ನಾಟಕಗಳಲ್ಲಿ ಹಲವಾರು ಕನ್ನಡ ಪದಗಳ ಇರುವಿಕೆಯನ್ನು ಗುರುತಿಸಿದ್ದಾರೆ. ಹಬ್ಬ, ತೆರಿಗೆ, ಸಂರಕ್ಷಿಸು, ಎತ್ತು, ಹೊಸೆ ಮುಂತಾದ ಕನ್ನಡ ಪದಗಳಿವೆ. ಹಾಗೂ ಇನ್ನೊಂದು ಗ್ರೀಕ್ ನಾಟಕಗಳಲ್ಲಿ ಸ್ವಲ್ಪ ಮಧುವನ್ನು ಪಾತ್ರೆಗೆ ಹಾಕಿ ಎಂಬ ಪದ ಇದೆ. ಮಧು ಅಂದರೆ ಜೇನುತುಪ್ಪ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಪಾನೀಯ ಇರ್ಬೋದು. ಈ ಪ್ರಾಚೀನ ಗ್ರೀಕ್ ನಾಟಕಗಳು ಕ್ರಿಸ್ತಪೂರ್ವ 200, 300 ಅಥವಾ 500 ವರ್ಷಗಳ ಹಿಂದೆ ಇತ್ತು ಎಂದು ಗೋವಿಂದ ಪೈ ಅವರು ಅವರ ಸಂಶೋಧನೆಗಳ ಪ್ರಕಾರ ತಿಳಿಸಿದ್ದಾರೆ. ಕರುನಾಡು ಎಂದರೆ ಎತ್ತರದ ಪ್ರದೇಶ ಎಂಬ ಅರ್ಥ ಇದೆ. ಕರುನಾಡು, ಕಮ್ಮಿತುನಾಡು, ಕುಂತಲ ದೇಶ, ಬನವಾಸಿ, ಕರ್ನಾಟಕ ಇವು ಕನ್ನಡ ನಾಡಿನ ಪ್ರಾಚೀನ ಹೆಸರುಗಳು. ಕುಮುಂದೇಂದು ಋಷಿ ಬರೆದಿರುವ ಸಿರಿ ಭೂವಲಯ ಎಂಬ ಗ್ರಂಥದಲ್ಲಿ ಕನ್ನಡ ವೇದಗಳ ಕಾಲದಲ್ಲಿ ಬಳಕೆಯಲ್ಲಿತ್ತು ಎಂದು ತಿಳಿಸಿದ್ದಾರೆ. ರಾಮಾಯಣದ ಪ್ರಕಾರ ದಂಡಕಾರಣ್ಯ ಪ್ರದೇಶವೇ ಈಗಿನ ಕರ್ನಾಟಕ ಆಗಿದೆ. ಮಹಾಭಾರತದಲ್ಲಿ ಚಂದ್ರಹಾಸ ಎಂಬ ರಾಜ ಕರ್ನಾಟಕವನ್ನು ಆಳ್ತಾ ಇದ್ದ. ವರಾಹ ಮಿಹಿರನ ಬೃಹತ್ ಸಂಹಿತದಲ್ಲಿ ಮತ್ತು ಮಾರ್ಕಂಡೇಯ ಪುರಾಣದಲ್ಲಿ ಹಾಗೂ ಭಾಗವತದಲ್ಲಿ ಕರ್ನಾಟಕದ ಬಗ್ಗೆ ಮಾಹಿತಿಗಳಿವೆ. ತಮಿಳ್ ಭಾಷೆಯಲ್ಲಿ ತೊಳಕಾವ್ಯಂ ಮತ್ತು ಶಿಲಪ್ಪದಿಕಾರಂ ಎಂಬ ಪ್ರಾಚೀನ ಕೃತಿಯಲ್ಲಿ ಕನ್ನಡಿಗರನ್ನು ಕರುನಾಡರ್ ಮತ್ತು ಕರುನಾಟರ್ ಎಂದು ತಿಳಿಸಿದ್ದಾರೆ. ಗೆಳೆಯರೇ, ನಾವೆಲ್ಲ ಸಂಸ್ಕೃತದಿಂದ ಎಲ್ಲ ಭಾಷೆಗಳು ಹುಟ್ಟಿದೆ ಅಂತ ತಪ್ಪು ತಿಳ್ಕೊಂಡಿದೀವಿ. ಸಂಸ್ಕೃತದಿಂದ ದಕ್ಷಿಣ ಭಾರತದ ದ್ರಾವಿಡ ಭಾಷೆಗಳು ಹುಟ್ಟಿಲ್ಲ. ಮೂಲ ದ್ರಾವಿಡ ಭಾಷೆಯಿಂದ ದಕ್ಷಿಣ ಭಾರತದ ಕನ್ನಡ, ತಮಿಳು, ತೆಲುಗು, ತುಳು, ಮಲಯಾಳಂ ಎಂಬ ಈ 5 ದ್ರಾವಿಡ ಭಾಷೆಗಳು ಹುಟ್ಟಿದೆ ಎಂದು ಭಾಷಾ ತಜ್ಞರು ತಿಳಿಸಿದ್ದಾರೆ. ಮೂಲ ದ್ರಾವಿಡ ಭಾಷೆ ಎಂದರೆ ಅದು ತಮಿಳು ಭಾಷೆ ಅಲ್ಲ ಮತ್ತು ದ್ರಾವಿಡರು ಎಂದರೆ ಬರೀ ಕೇವಲ ತಮಿಳರು ಮಾತ್ರ ಅಲ್ಲ. ಭಾರತದಲ್ಲಿ 1721 ಭಾಷೆಗಳಿವೆ. ಭಾರತ ಅನೇಕ ಭಾಷೆಗಳಿಗೆ ನೆಲೆ ಆಗಿದೆ. ಹಾಗಾಗಿ ಭಾರತವನ್ನು ಭಾಷೆಗಳ ವಸ್ತು ಸಂಗ್ರಹಾಲಯ ಅಂತ ಕರೀತಾರೆ. ಈ ಪ್ರಪಂಚದಲ್ಲಿ 7,151 ಭಾಷೆಗಳಿವೆ. ಭಾಷೆಗಳಲ್ಲಿ 2 ವಿಧಗಳಿವೆ. ಮೊದಲನೇದು ಫೊನೆಟಿಕ್ ಭಾಷೆಗಳು ಮತ್ತು ಎರಡನೇದು ನಾನ್ ಫೊನೆಟಿಕ್ ಭಾಷೆಗಳು. ಫೊನೆಟಿಕ್ ಎಂದರೆ ಭಾಷೆಯ ಧ್ವನಿ ನಿರೂಪಕ ಎಂಬ ಅರ್ಥ ಇದೆ ಅಥವಾ ಧ್ವನಿಗೆ ಸಂಬಂಧಿಸಿದ್ದು ಅಂತ ಅರ್ಥ ಬರುತ್ತೆ. ಕನ್ನಡ ಭಾಷೆ 99.99% ವೈಜ್ಞಾನಿಕವಾಗಿ ಪರಿಪೂರ್ಣವಾಗಿ ಫೊನೆಟಿಕ್ ಭಾಷೆ ಆಗಿದೆ. ಕನ್ನಡದಲ್ಲಿ ಕೇಳಿದ್ದನ್ನ ಹಾಗೆ ಬರೀತೀವಿ ಮತ್ತು ಬರೆದಿರೋದನ್ನ ಹಾಗೆ ಓದ್ತೀವಿ. ಈ ತರ ತಮಿಳ್ ಭಾಷೆಯಲ್ಲಿ ಇಲ್ಲ. ತಮಿಳಲ್ಲಿ ಭಾಷೆ ಬಳಕೆಗೆ ಹಾಗೂ ಲಿಪಿ ಬಳಕೆಗೆ ಪೂರ್ವಜ್ಞಾನ ಇಲ್ಲ ಎಂದು ಭಾಷಾ ತಜ್ಞರು ತಿಳಿಸಿದ್ದಾರೆ. ತಮಿಳಲ್ಲಿ ದ ಮತ್ತು ದಿ ಅಕ್ಷರ ಇಲ್ಲ. ಹಾಗಾಗಿ ದ ಮತ್ತು ದಿ ಅಕ್ಷರದ ಪದಗಳನ್ನು ಮಾತಾಡಕ್ಕೆ ಆಗಲ್ಲ, ಬಾಯಲ್ಲಿ ಹೇಳಕ್ಕಾಗಲ್ಲ, ಬರೆಯಕ್ಕಾಗಲ್ಲ. ತಮಿಳಲ್ಲಿ ಗಾಂಧಿ, ಮೋದಿ, ದಾಸ್, ದಿಲೀಪ ಎಂಬ ಪದಗಳನ್ನು ಬಾಯಲ್ಲಿ ಹೇಳಕ್ಕಾಗಲ್ಲ, ಬರೆಯಕ್ಕಾಗಲ್ಲ. ತಮಿಳಲ್ಲಿ ದ ಅಕ್ಷರದ ಬದಲು ಡ ಅಕ್ಷರ ಉಪಯೋಗಿಸ್ತಾರೆ. ಇದೇ ತರ ಇನ್ನು ಬೇರೆ ಬೇರೆ ಪದಗಳನ್ನು ತಮಿಳು ಭಾಷೆಯಲ್ಲಿ ಉಪಯೋಗಿಸಕ್ಕೆ ಆಗಲ್ಲ. ಅಣ್ಣಾಮಲೈ ಅವರು ಮಾತನಾಡುವಾಗ ಮೋದಿ ಅಂತ ಹೇಳಕ್ಕೆ ಮೋಡಿ ಅಂತ ಹೇಳ್ತಾರೆ, ಗಾಂಧಿ ಅಂತ ಹೇಳಕ್ಕೆ ಗಾಂಡಿ ಅಂತ ಹೇಳ್ತಾರೆ. ತಮಿಳು ಭಾಷೆಯಲ್ಲಿ ದ ಎಂಬ ಪದ ಇಲ್ಲ. ಹಾಗಾಗಿ ಅಣ್ಣಾಮಲೈ ಅವರು ಅನಿವಾರ್ಯವಾಗಿ ಬೇರೆ ಪದಗಳನ್ನು ಉಪಯೋಗಿಸಿ ಮಾತನಾಡುತ್ತಾರೆ. ನಾನು ಇಲ್ಲಿ ಅಣ್ಣಾಮಲೈ ಅವರನ್ನು ಟೀಕೆ ಮಾಡ್ತಾ ಇಲ್ಲ. ತಮಿಳು, ಇಂಗ್ಲಿಷ್, ಹಿಂದಿ, ಬಂಗಾಳಿ ಭಾಷೆಗಳಲ್ಲಿ ಭಾಷಾ ಗೊಂದಲಗಳು ಜಾಸ್ತಿ ಇದೆ. ಕನ್ನಡದ ರಾಮ ಎಂಬ ಹೆಸರು ಹಿಂದಿಲಿ ರಾಮ್ ಆಗುತ್ತೆ, ಕನ್ನಡ ಆಗುತ್ತೆ, ಕರ್ನಾಟಕ್ ಆಗುತ್ತೆ. ಕನ್ನಡದ ವಿನೋದ ಎಂಬ ಹೆಸರು ಬಂಗಾಳಿ ಭಾಷೆಯಲ್ಲಿ ವಿನೋದ್ ಆಗ್ತಾನೆ, ವಸಂತ ಬಸಂತ್ ಆಗ್ತಾನೆ, ವಿಷ್ಣು ಆಗ್ತಾನೆ. ಇಂಗ್ಲಿಷ್ ಅಲ್ಲಿ CUT ಕಟ್ ಆಗುತ್ತೆ, ಆದರೆ ಕುಟ್ ಆಗಲ್ಲ. PUT ಪಟ್ ಆಗಲ್ಲ, ಪುಟ್ ಆಗುತ್ತೆ. CAT ಅಂತ ಬರೆದು ಕ್ಯಾಟ್ ಅಂತ ಓದ್ತಾರೆ, ಕಾಟ್ ಆಗಲ್ಲ.
ತಮಿಳು, ಬಂಗಾಳಿ, ಹಿಂದಿ, ಇಂಗ್ಲಿಷ್ ಭಾಷೆಗಳಿಗೆ ಇರುವಂತೆ ಈ ರೀತಿಯ ಭಾಷಾ ಗೊಂದಲಗಳಿಗೆ ನಮ್ಮ ಕಸ್ತೂರಿ ಕನ್ನಡ ಭಾಷೆಯಲ್ಲಿ ಜಾಗನೇ ಇಲ್ಲ. ತನ್ನದೇ ಆದ ಸ್ವಂತ ಲಿಪಿಯನ್ನು ಹಾಗೂ ನುಡಿಯನ್ನು ಹೊಂದಿರುವ ಕನ್ನಡ ಭಾಷೆ ಜಗತ್ತಿನ ಭಾಷೆಗಳಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ಲುತ್ತೆ. ಭಾರತದಲ್ಲಿ ಈಗಲೂ ಬಳಕೆಯಲ್ಲಿ ಇರುವ ಅತಿ ಪ್ರಾಚೀನ ಲಿಪಿ ಕಸ್ತೂರಿ ಕನ್ನಡದ ಕನ್ನಡ ಲಿಪಿ ಆಗಿದೆ. ಹಿಂದಿ ಭಾಷೆಗೆ ಸ್ವಂತ ಲಿಪಿ ಇಲ್ಲ. ಹಿಂದಿ ಭಾಷೆನ ಓದಕ್ಕೆ ಬರೆಯಕ್ಕೆ ದೇವನಾಗರಿ ಲಿಪಿ ಉಪಯೋಗಿಸ್ತಾರೆ. ಇದೇ ತರ ಇಂಗ್ಲಿಷ್ ಭಾಷೆಗೂ ಸ್ವಂತ ಲಿಪಿ ಇಲ್ಲ. ಇಂಗ್ಲಿಷ್ ಭಾಷೆನ ಓದಕ್ಕೆ ಬರೆಯಕ್ಕೆ ಲ್ಯಾಟಿನ್ ಲಿಪಿನ ಉಪಯೋಗಿಸ್ತಾರೆ. ಅಶೋಕ ಬ್ರಾಹ್ಮಿ ಲಿಪಿಗಳ ಹುಟ್ಟಿಗೆ ಕಾರಣ ಆಗ್ತಾನೆ. ಅಶೋಕನನ್ನು ಭಾರತದ ಭಾಷೆಗಳ ಲಿಪಿಗಳ ಜನಕ ಅಂತ ಕರೀತಾರೆ. ಈ ಬ್ರಾಹ್ಮಿ ಲಿಪಿ ಭಾರತೀಯ ಭಾಷೆಗಳ ತಾಯಿ ಆಗಿದೆ. ಅಶೋಕನ ಕಾಲದಲ್ಲಿ ಇದ್ದ ಬ್ರಾಹ್ಮಿ ಲಿಪಿಲಿ ಎರಡು ವಿಧಗಳಿವೆ, ಉತ್ತರ ಬ್ರಾಹ್ಮಿ ಮತ್ತು ದಕ್ಷಿಣ ಬ್ರಾಹ್ಮಿ. ದಕ್ಷಿಣ ಭಾರತದ ಲಿಪಿಯನ್ನು ದಕ್ಷಿಣ ಬ್ರಾಹ್ಮಿ ಎಂದು ಭಾಷಾ ತಜ್ಞರು ಗುರುತಿಸಿದ್ದಾರೆ. 2250 ವರ್ಷಗಳ ಹಿಂದೆ ಅಶೋಕನ ಕಾಲದಲ್ಲಿ ಕನ್ನಡ ಲಿಪಿ ಆರಂಭ ಆಗುತ್ತೆ. ಇದನ್ನು ಕನ್ನಡ ಬ್ರಾಹ್ಮಿ ಲಿಪಿ ಅಂತ ಕರೀತಾರೆ. ಅಶೋಕನ ಶಾಸನಗಳು ಕರ್ನಾಟಕದಲ್ಲಿ ಹೆಚ್ಚಾಗಿ ಸಿಕ್ಕಿದೆ. ಓದಲು ಹಾಗೂ ಬರೆಯಲು ತಿಳಿದಿದ್ದ ಮೊದಲ ರಾಜ್ಯ ಕರ್ನಾಟಕ ಆಗಿದೆ. ಇದೇ ದಕ್ಷಿಣ ಬ್ರಾಹ್ಮಿ ಲಿಪಿ ಮೊದಲು ಕರ್ನಾಟಕಕ್ಕೆ ಬಂತು, ಆಮೇಲೆ ತಮಿಳುನಾಡಿಗೆ ಹೋಯ್ತು. ಭಾರತದಲ್ಲಿ ಮೇಲಿಂದ ಕೆಳಗ್ ಬಂದ್ರೆ ಮೊದಲು ಕರ್ನಾಟಕ ಸಿಗುತ್ತೆ, ಆಮೇಲೆ ತಮಿಳುನಾಡು ಸಿಗುತ್ತೆ. ಕ್ರಿಸ್ತಪೂರ್ವ 268ರಿಂದ 232ರವರೆಗೆ ಕರ್ನಾಟಕ ಅಶೋಕ ಚಕ್ರವರ್ತಿಯ ಆಡಳಿತಕ್ಕೆ ಒಳಪಟ್ಟಿತ್ತು. ಆದರೆ ತಮಿಳುನಾಡು ಅಶೋಕ ಚಕ್ರವರ್ತಿಯ ಆಡಳಿತಕ್ಕೆ ಒಳಪಟ್ಟಿರಲಿಲ್ಲ. ಹಾಗಾಗಿ ದಕ್ಷಿಣ ಬ್ರಾಹ್ಮಿ ಲಿಪಿ ಕರ್ನಾಟಕದಿಂದ ತಮಿಳುನಾಡಿಗೆ ಹೋಗಕ್ಕೆ 100 ವರ್ಷಗಳ ಕಾಲ ಜಾಸ್ತಿ ಸಮಯ ಬೇಕಾಯ್ತು. ಅಶೋಕನ ನಂತರ ಶಾತವಾಹನರ ಕಾಲದಲ್ಲಿ ಕನ್ನಡ ಬ್ರಾಹ್ಮಿ ಲಿಪಿ ಹಂತ ಹಂತವಾಗಿ ಬೆಳೆದು ಪೂರ್ವ ಹಳೆಗನ್ನಡ ಲಿಪಿ ಆಯ್ತು. ಮುಂದೆ ಬನವಾಸಿಯ ಕದಂಬರ ಕಾಲಕ್ಕೆ ಕರ್ನಾಟಕದಲ್ಲಿ ಪೂರ್ವ ಹಳೆಗನ್ನಡ ಲಿಪಿ ಕದಂಬ ಲಿಪಿಯಾಗಿ ಬದಲಾಗಿ ಅಭಿವೃದ್ಧಿ ಆಯ್ತು. ಕದಂಬ ಲಿಪಿಯೇ ನಮ್ಮ ಹಳೆಗನ್ನಡ ಲಿಪಿ ಕಾಲಕ್ಕೆ ಅಭಿವೃದ್ಧಿ ಹೊಂದಿ ಇವತ್ತು ನಾವು 7 ಕೋಟಿ ಕನ್ನಡಿಗರು ಉಪಯೋಗಿಸುತ್ತಿರುವ ಹೊಸಗನ್ನಡ ಲಿಪಿಯೇ ನಮ್ಮ ಕದಂಬ ಲಿಪಿ ಆಗಿದೆ. ಕನ್ನಡ ಭಾಷೆಯನ್ನು ಪರಿಪೂರ್ಣವಾಗಿ ಓದಲು ಬರೆಯಲು ಬನವಾಸಿಯ ಕದಂಬರ ಕಾಲದಲ್ಲೇ ಕನ್ನಡ ಲಿಪಿ ಸಿದ್ಧವಾಗಿತ್ತು. ಸ್ನೇಹಿತರೆ, ಭಾರತದಲ್ಲಿ ಮೊದಲು ಪರಿಪೂರ್ಣ ಲಿಪಿಯಾಗಿ ಬೆಳೆದ ಕೀರ್ತಿ ನಮ್ಮ ಕಸ್ತೂರಿ ಕನ್ನಡಕ್ಕೆ ಸೇರುತ್ತೆ. ಇದೇ ಕದಂಬ ಲಿಪಿ ಕರ್ನಾಟಕ ಸೀಮೆಯ ಹೊರಗೆ ತೆಲುಗು ಲಿಪಿಯಾಗಿ ಅಭಿವೃದ್ಧಿ ಹೊಂದಿದೆ. ಹಿಂದಿ ಭಾಷೆಗೆ 700 ವರ್ಷ ಇತಿಹಾಸ ಇದೆ ಅಷ್ಟೇ. ಹಿಂದಿ ಭಾಷೆಗೆ ಸ್ವಂತ ಲಿಪಿ ಇಲ್ಲ. ಹಿಂದಿ ಭಾಷೆಯಲ್ಲಿ ಇರುವ ಪದಗಳು ಉರ್ದು ಮತ್ತು ಪಾರ್ಸಿ ಭಾಷೆಯಿಂದ ಬಂದಿದೆ. ಹಿಂದಿ ಭಾಷೆ ಹುಟ್ಟಿದ್ದು ಉರ್ದು ಪಾರ್ಸಿ ಭಾಷೆಯ ಅಪಭ್ರಂಶದಿಂದ. ಕ್ರಿಸ್ತ ಶಕ 850ನೇ ಇಸ್ವಿಲಿ ಅಮೋಘ ವರ್ಷ ನೃಪತುಂಗ ಕವಿರಾಜ ಮಾರ್ಗ ರಚಿಸುವಾಗ ಹಿಂದಿ ಭಾಷೆ ಇನ್ನೂ ಹುಟ್ಟೇ ಇರಲಿಲ್ಲ. ಆಗ ಇಂಗ್ಲಿಷ್ ಭಾಷೆ ತೊಟ್ಟಿಲೊಳಗಿನ ಕೂಸಾಗಿತ್ತು. ಆಗಿನ್ನು ಇಂಗ್ಲಿಷ್ ಭಾಷೆಯಲ್ಲಿ ಸಾಹಿತ್ಯ ರಚನೆ ಆಗಿರಲಿಲ್ಲ. ಇಂಗ್ಲಿಷ್ ಭಾಷೆಯಲ್ಲಿ ಸಾಹಿತ್ಯ ರಚನೆ ಆಗಿದ್ದು 1400ನೇ ಇಸ್ವಿ ಆದ್ಮೇಲೆ. ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ರಚನೆಯಾಗಿದ್ದು ಕ್ರಿಸ್ತ ಶಕ 450ನೇ ಇಸ್ವಿಲಿ. ಇದಕ್ಕಿಂತ ಮೊದಲು ಕ್ರಿಸ್ತ ಶಕ 370ನೇ ಇಸ್ವಿಲಿ ತಾಳಗುಂದ ಶಾಸನ ರಚನೆಯಾಗಿದೆ. ಮದ್ರಾಸ್ ವಿಶ್ವವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕಿ ತಮಿಳು ಸೆಲ್ವಿ ಕಸ್ತೂರಿ ಕನ್ನಡ ಭಾಷೆಯ ಸತ್ವ ತಮಿಳು ಭಾಷೆಯಲ್ಲಿ ಇಲ್ಲ ಎಂದು ಹೇಳಿದ್ದಾರೆ. ತಮಿಳು ಸೆಲ್ವಿ ಅವರಿಗೆ ಕನ್ನಡ ಹಾಗೂ ತಮಿಳು ಎರಡು ಭಾಷೆಯನ್ನು ಓದಕ್ಕೆ ಮಾತಾಡಕ್ಕೆ ಬರುತ್ತೆ. ತಮಿಳು ಸೆಲ್ವಿ ಅವರು ಬೆಂಗಳೂರಲ್ಲಿ ಜೂನ್ 5, 2025ನೇ ಇಸ್ವಿಲಿ ಪ್ರೊಫೆಸರ್ ಮಲ್ಲೇಪುರಂ ಸಾಹಿತ್ಯ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದರು. ಕಮಲಾ ಹಾಸನ್ ಅವಿವೇಕತನದಿಂದ ಹೇಳಿಕೆ ನೀಡಿದ್ದಾರೆ. ಒಂದು ಭಾಷೆ ಇನ್ನೊಂದು ಭಾಷೆಯಿಂದ ಹೇಗೆ ಹುಟ್ಟುತ್ತದೆ ಎಂಬ ಕಲ್ಪನೆಯೂ ಅವರಿಗಿಲ್ಲ. ಕನ್ನಡ ಭಾಷೆಯ ಬಗ್ಗೆ ಸಂಶೋಧನೆ ನಡೆಸದೆ ತಪ್ಪು ಹೇಳಿಕೆ ನೀಡಿದ್ದಾರೆ. ಯಾರೋ ಬ್ರಿಟಿಷರು ಅರಿವಿಲ್ಲದೆ ಭಾರತೀಯರನ್ನು ಒಡೆದು ಆಳುವುದಕ್ಕೆ ತಪ್ಪಾಗಿ ಹೇಳಿದ್ದನ್ನ ಇವತ್ತು ಕಮಲ್ ಅದನ್ನೇ ಹೇಳಿದ್ದಾರೆ. ಇದು ಸರಿಯಲ್ಲ. ಕನ್ನಡದ ಬಗ್ಗೆ ಈ ರೀತಿ ಹೇಳಿಕೆ ನೀಡಬಾರದು ಎಂದು ಕಮಲ್ಗೆ ಬುದ್ಧಿ ಹೇಳಿದರು. ನಂತರ ತಮಿಳು ಸೆಲ್ವಿ ಅವರು ಕನ್ನಡ ಭಾಷೆಯಲ್ಲಿರುವ ವೈವಿಧ್ಯಮಯ ಸಾಹಿತ್ಯ ತಮಿಳು ಭಾಷೆಯಲ್ಲಿ ಇಲ್ಲ. ಪಂಪ, ರನ್ನ, ಕುಮಾರವ್ಯಾಸ ರಚಿಸಿದ ಕಾವ್ಯಗಳನ್ನು ತಮಿಳು ಭಾಷೆಯಲ್ಲಿ ನೋಡಲು ಸಾಧ್ಯವಿಲ್ಲ ಎಂದು ಹೇಳಿದರು. ಭಾಷಾ ತಜ್ಞರು ಹೇಳುವ ಪ್ರಕಾರ ತಮಿಳಿನ ಸಾಹಿತ್ಯ ಯುಗ ಕೇವಲ ಸಂಗಮ್ ಯುಗ ಅಷ್ಟೇ. ಆದರೆ ಕನ್ನಡ ಭಾಷೆದು ಹೀಗಿಲ್ಲ. 2000 ವರ್ಷಗಳಿಂದ ಕನ್ನಡ ಸಾಹಿತ್ಯ ಇದೆ. ಕನ್ನಡ ಸಾಹಿತ್ಯ ಕೇವಲ ನಿಂತ ನೀರಲ್ಲ, ಸದಾ ಹರಿಯುವ ಜೀವನದಿ, ಕಾವೇರಿ ತರ. ತಮಿಳಿಗೆ ಇಲ್ಲಿ ತನಕ ಕೇವಲ 2 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಆದರೆ ಕನ್ನಡಕ್ಕೆ ಇಲ್ಲಿ ತನಕ 2025ನೇ ಇಸ್ವಿ ತನಕ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ನಮ್ಮ ಕಸ್ತೂರಿ ಕನ್ನಡ ಭಾಷೆ ಬರೀ ಕೇವಲ ಭಾಷೆ ಅಲ್ಲ, ಲಿಪಿಲಿ, ಸಾಹಿತ್ಯದಲ್ಲಿ, ಭಾಷೆ ಉಗಮದಲ್ಲಿ, ಕನ್ನಡ ಭಾಷೆಯ ಹುಟ್ಟು, ಪ್ರಾಚೀನತೆ ಈ ಎಲ್ಲಾ ವಿಷಯದಲ್ಲೂ ಸಾಕಷ್ಟು ಮುಂದೆ ಇದೆ ಎಂದು ಹೇಳುತ್ತಾ ಈ ವಿಶೇಷ ವಿಡಿಯೋ ನೋಡಿದ್ದಕ್ಕೆ ಸಮಸ್ತ 7 ಕೋಟಿ ಕನ್ನಡಿಗರಿಗೆ ಅಭಿನಂದನೆಗಳು. ಜೈ ಕರ್ನಾಟಕ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ವಂದನೆಗಳು.